ಪೈರಿ ಪಾರ್ಟ್ 1 ಮೊದಲನೇದಾಗಿ ಈ ಸಿನಿಮಾ OTT-ನಲ್ಲಿ ಬಿಟ್ಟು ತುಂಬ ದಿನಗಳೇ ಆಗಿದೆ ಆ್ಯಂಡ್ ಕನ್ನಡ ಭಾಷೆಯಲ್ಲೂ ಡಬ್ ಮಾಡಿದ್ದಾರೆ ಆ್ಯಂಡ್ ಈ ಸಿನಿಮಾನ ನೋಡದೆ ಇರೋರಿಗೆ ಈ ರಿವ್ಯೂ. ಇನ್ನು ಈ ಸಿನಿಮಾ ಎಲ್ಲ ರೀತಿಯ ಆಡಿಯನ್ಸ್ಗೆ ಇಷ್ಟ ಆಗಲ್ಲ. ಯಾಕೆ ಅಂತ ಇನ್-ಡೆಪ್ತ್ ರಿವ್ಯೂನಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಡೈರೆಕ್ಟಿಗೆ ಪ್ಲಾಟ್ ವಿಷಯಕ್ಕೆ ಬರೋದಾದರೆ ಒಂದೂರಲ್ಲಿ ಲಿಂಗ ಅಂತ ಇರ್ತಾನೆ. ಅವನಿಗೆ ಪಾರಿವಾಳ ಸಾಕಬೇಕು, ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಅಂತ ತುಂಬ ಆಸೆ. ಆದರೆ ಅವ್ರ ಅಮ್ಮಂಗೆ ಅದೆಲ್ಲ ಇಷ್ಟ ಇರಲ್ಲ. ಸೊ ಲಿಂಗ ಪಾರಿವಾಳನ ಸಾಕಿ ಕಾಂಪಿಟೇಷನಲ್ಲಿ ಗೆಲ್ತಾನ ಇಲ್ವಾ? ಅಷ್ಟಕ್ಕೂ ಅವ್ರ ಅಮ್ಮಂಗೆ ಅವ್ನ ಪಾರಿವಾಳ ಸಾಕೋದು ಯಾಕೆ ಇಷ್ಟ ಇರಲ್ಲ ಆ್ಯಂಡ್ ಕಾಂಪಿಟೇಷನಿಂದ ಯಾವೆಲ್ಲ ಸಮಸ್ಯೆ ಬರುತ್ತೆ, ಅದರಿಂದ ಯಾರನ್ನೆಲ್ಲ ಕಳ್ಕೊತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆ್ಯಂಡ್ ಈ ಮೂವಿನ ಫುಲ್ ರಿಯಾಲಿಸ್ಟಿಕ್ ಆಗಿ ತೆಗೆದಿದ್ದಾರೆ. ವಿಲೇಜಲ್ಲಿ ಪಾರಿವಾಳಗೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಡೀಪ್ ಆಗಿ ತೋರಿಸಿದ್ದಾರೆ. ಇನ್ನು ಫಸ್ಟ್ ಆಫ್ ಅಲ್ಲೇ ಸ್ಟಾರ್ಟಿಂಗೇನೆ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡೋವಂಥ ಸೀನ್ಸ್ಗಳನ್ನ ತೋರಿಸ್ತಾರೆ. ಅದಾದಮೇಲೆ ಕೆಲವು ಸೀನ್ಸ್ ಅರ್ಥ ಆಗ್ತಿಲ್ಲ ಅನ್ನೋ ಟೈಮಲ್ಲೇ ಒಂದು ಎಕ್ಸ್ಟರ್ನಲ್ ವಾಯ್ಸಿಂದ ಅದಕ್ಕೊಂದು ಕ್ಲಾರಿಟಿನ ಕೊಟ್ಟು ಆಡಿಯನ್ಸ್ಗೆ ಅರ್ಥ ಮಾಡಿಸ್ತಾರೆ. ಆ ಎಕ್ಸ್ಟರ್ನಲ್ ವಾಯ್ಸ್ನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಈ ಮೂವಿಲಿ. ಆ್ಯಂಡ್ ಹೀರೋ ಇಂಟ್ರೊಡಕ್ಷನ್ ಒಂಥರ ಡಿಫ್ರೆಂಟ್ ಆಗಿತ್ತು. ಗೊತ್ತೇ ಆಗಲ್ಲ ಹೀರೋನೇ ಅಂತ, ಹುಚ್ಚಿನ ಥರ ಆಡ್ತಿದ್ದಾನಲ್ಲ ಅನ್ಸ್ಬಿಡುತ್ತೆ. ಬಟ್ ಹೋಗ್ತಾ ಹೋಗ್ತಾ ಅವನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಾ ಹೋಗುತ್ತೆ. ಇನ್ನು ಪಾರಿವಾಳಗಳನ್ನ ತೋರಿಸಿರೋ ರೀತಿ, ಅದಕ್ಕೆ ಎಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದಕ್ಕೋಸ್ಕರ ಏನು ಮಾಡೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಅನ್ನೋ ಪಾಯಿಂಟ್ಸ್ಗಳನ್ನ ಎಕ್ಸ್ಟ್ರೀಮ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಅಲ್ಲಲ್ಲಿ ಕಾಮಿಡಿ ಕೂಡ ಚೆನ್ನಾಗಿ ವರ್ಕ್ ಆಯಿತು. ಬಟ್ ಲಿಂಗ ಲವ್ ಸ್ಟೋರಿ ಎಲ್ಲ ಸಿನಿಮಾಗಳಲ್ಲೂ ಇರೋ ಥರನೇ ರೋಟೀನ್ ಆಗಿತ್ತು. ಯಾವುದೇ ಡಿಫ್ರೆಂಟ್ ಅನ್ನೋ ರೀತಿಯಲ್ಲಿ ಇರಲಿಲ್ಲ. ಆದರೂ ಆ ಲವ್ ಸ್ಟೋರಿ ನೋಡೋಕ್ಕೆ ಚೆನ್ನಾಗಿತ್ತು. ಯಾಕಂದರೆ ಮೂವಿ ಫುಲ್ ಅದನ್ನೇ ತೋರಿಸ್ದಲೆ ಕತೆಗೆ ಲವ್ ಸ್ಟೋರಿ ಎಷ್ಟು ಬೇಕೋ ಅಷ್ಟನ್ನೇ ತೋರಿಸಿದ್ದಾರೆ. ಅದರಿಂದ ಆಡಿಯನ್ಸ್ಗೆ ಲ್ಯಾಗ್ ಅನ್ನೋ ಫೀಲ್ ಬರಲ್ಲ. ಇನ್ನು ಪ್ರೀ ಇಂಟರ್ವಲ್ಲಲ್ಲಿ ಸ್ವಲ್ಪ ಸ್ಲೋ ಫೀಲ್ ಆಗುತ್ತೆ, ಅದು ಒಂದು 10 to 15 ಮಿನಿಟ್ಸ್. ಬಟ್ ಅದಾದಮೇಲೆ ಕತೆ ಮತ್ತೆ ಟ್ರ್ಯಾಕಿಗೆ ಬರುತ್ತೆ. ಆ್ಯಂಡ್ ಮುಂದೆ ಬರೋ ಕಾಂಪಿಟೇಷನ್, ಪಾರಿವಾಳಗಳನ್ನ ಯಾವ ರೀತಿ ಟ್ರೈನ್ ಮಾಡ್ತಾರೆ, ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ತಾ ಬರ್ತಾರೆ. ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಯಾವುದೇ ಕಾಮಿಡಿ ಇರಲ್ಲ, ಫುಲ್ ಸೀರಿಯಸ್ಸಲ್ಲೇ ಇಡೀ ಸೆಕೆಂಡ್ ಹಾಫ್ ರನ್ ಆಗುತ್ತೆ. ಆ್ಯಂಡ್ ಈ ಎಮೋಷನಲ್ ಸೀನ್ಸ್ನ ಕರೆಕ್ಟ್ ಟೈಮ್ಗೆ ಎಕ್ಸಿಕ್ಯೂಟ್ ಮಾಡಿದ್ರು. ಆ್ಯಂಡ್ ನೀನು ಅನ್ನೋ ಸಿಚುವೇಶನ್ಸ್ಗಳನ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ವಿಲನ್ಗೂ ಹೀರೋಗೂ ಮಧ್ಯೆ ಕ್ರಿಯೇಟ್ ಆಗೋ ಕಾನ್ಫ್ಲಿಕ್ಟ್ ಚೆನ್ನಾಗಿ ವರ್ಕ್ ಆಯಿತು. ಅದ್ರ ಜೊತೆಗೆ ಕೆಲವು ಸಿಚುವೇಶನ್ಗೆ ಎಕ್ಸ್ಟರ್ನಲ್ ವಾಯ್ಸ್ನ ಯೂಸ್ ಮಾಡಿಕೊಂಡು ಆ ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡಿರೋ ರೀತಿ ಎಕ್ಸಲೆಂಟ್ ಆಗಿತ್ತು. ಆ್ಯಂಡ್ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡೋ ಥರ ಮಾಡುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಏನು ಅಷ್ಟು ಇಂಪ್ರೆಸಿವ್ ಆಗಿ ಇರಲಿಲ್ಲ. ಬಟ್ ಲಾಸ್ಟಲ್ಲಿ ಸೆಕೆಂಡ್ ಪಾರ್ಟ್ ಬರುತ್ತೆ ಅಂತ ಒಂದು ಸಣ್ಣ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿ ಸೆಕೆಂಡ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡೋ ಥರ ಎಂಡ್ ಮಾಡ್ತಾರೆ. ಇನ್ನು ಸ್ಟಾರ್ಟಿಂಗಲ್ಲಿ ತೋರಿಸೋ ಸೀನ್ಗೆ ಆ್ಯಂಡ್ ಲಾಸ್ಟಲ್ಲಿ ಬರೋ ಸೀನ್ಗೆ ಕನೆಕ್ಟ್ ಆಗೋ ಥರ ಕತೆನ ಬರ್ಕೊಂಡಿರೋ ವಿಧಾನ ತುಂಬ ಚೆನ್ನಾಗಿತ್ತು. ಇನ್ನು ಇದರ ನೆಗೆಟಿವ್ಸ್, ಮೂವಿ ರನ್ ಟೈಮ್ ಜಾಸ್ತಿ ಆಯಿತು, ತುಂಬ ಹೊತ್ತು ನೋಡ್ತಿದ್ದೀವಿ ಅನಿಸುತ್ತೆ. ಆ್ಯಂಡ್ ಅಲ್ಲಲ್ಲಿ ಸ್ಲೋ ಫೀಲ್ನ ಕೊಡುತ್ತೆ ಕೆಲವೊಂದು ಅನ್ವಾಂಟೆಡ್ ಸೀನಿಂದ. ಆ್ಯಂಡ್ ಹೀರೋಯಿನ್ ಆಗೋ ಲವ್ ಸ್ಟೋರಿ ಏನು ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು. ಯಾಕಂದರೆ ಅದು ಅಂಥ ಎಫೆಕ್ಟ್ನ ಮಾಡಲ್ಲ ಈ ಮೂವಿಗೆ. ಅದಿಲ್ಲ ಅಂದಿದ್ರು ಮೂವಿಗೆ ಯಾವುದೇ ನೆಗೆಟಿವ್ ಆಗ್ತಿರ್ಲಿಲ್ಲ. ಮೋಸ್ಟ್ಲಿ ಆ ಲವ್ ಸ್ಟೋರಿನ ಸೆಕೆಂಡ್ ಪಾರ್ಟಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಈ ಪಾರ್ಟ್ 1ಗೆ ಯಾವುದೇ ಹೆಲ್ಪ್ಫುಲ್ ಆಗಲಿಲ್ಲ. ಆ್ಯಂಡ್ ಕ್ಲೈಮ್ಯಾಕ್ಸ್ನ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ಕೊಬೇಕಿತ್ತು. ಬಟ್ ಓಕೆ, ಡೀಸೆಂಟ್ ಆಗಿ ಚೆನ್ನಾಗಿದೆ. ಇದರಿಂದ ಆ ಕ್ಲೈಮ್ಯಾಕ್ಸ್ ಕ್ಯೂರಿಯಾಸಿಟಿ ಆಡಿಯನ್ಸ್ಗೆ 50% ಎಫೆಕ್ಟ್ ಅಂತೂ ಮಾಡುತ್ತೆ. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಲಿಂಗ ಕ್ಯಾರೆಕ್ಟರ್ ಸ್ಟಾರ್ಟಿಂಗ್ ಇವನೇನ ಹೀರೋ ಅಂತ ಗೊತ್ತಾಗಲ್ಲ. ಬಟ್ ಮುಂದೆ ಅವನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಮುಂಗೋಪ ಆ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಇನ್ನು ರಮೇಶ್, ಅಮೂಲ್ ಆ್ಯಂಡ್ ಲಿಂಗ ಮದರ್ ಕ್ಯಾರೆಕ್ಟರ್ಸ್ ಮಾಡಿರೋ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಹೀರೋಯಿಂದು ಡೀಸೆಂಟ್ ಆಗಿತ್ತು. ಇನ್ನು ಮಿಕ್ಕಿದ ವಿಲನ್ ಕ್ಯಾರೆಕ್ಟರ್, ಅವನ ಗ್ಯಾಂಗ್ ಆ್ಯಂಡ್ ಲಿಂಗ ಫ್ರೆಂಡ್ಸ್ ಆಗಿ ಮಾಡಿರೋರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈ ಕ್ಯಾರೆಕ್ಟರ್ದು ಸ್ವಲ್ಪ ಓವರ್ ಆಯಿತು ಪರ್ಫಾರ್ಮೆನ್ಸ್ ಅನ್ನಿಸ್ತು. ಆ್ಯಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ VFX ಅಲ್ಲಲ್ಲಿ ಗೊತ್ತಾಗ್ಬಿಡುತ್ತೆ ಇಂಥ ಪರ್ಟಿಕ್ಯುಲರ್ ಸೀನಲ್ಲೇ ಯೂಸ್ ಮಾಡಿದ್ದಾರೆ ಅಂತ. ಅಷ್ಟು ಪರ್ಫೆಕ್ಟ್ ಆಗಿ ಇರಲಿಲ್ಲ. ಬಟ್ ಸಿನಿಮಾಟೋಗ್ರಫಿ ವಿಲೇಜ್ ನೇಟಿವಿಟಿಗೆ ತಕ್ಕಂತೆ ಕಲರ್ ಗ್ರೇಡಿಂಗ್ ಚೆನ್ನಾಗಿತ್ತು. ಆ್ಯಂಡ್ ಎಡಿಟಿಂಗ್ ಡೀಸೆಂಟ್ ಆಗಿತ್ತು. ಇನ್ನು ಪಾರಿವಾಳ ಸೀನ್ಸ್ಗಳನ್ನ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಸೊ ಓವರ್ ಆಲ್ ನಾರ್ಮಲ್ ಆಡಿಯನ್ಸ್ಗೆ ಇದೊಂದು ಎಬವ್ ಆವ್ರೇಜ್ ಸಿನಿಮಾ. ಬಟ್ ಈ ಪಾರಿವಾಳ ಸಾಕೋರ್ಗೆ ಮತ್ತು ಗ್ಯಾಂಗ್ಸ್ಟರ್ ಆ್ಯಕ್ಷನ್ ಡ್ರಾಮಾನ ಇಷ್ಟಪಡೋರಿಗೆ ಈ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ನು ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 7.5. ಆಲ್ರೆಡಿ ನೀವೇನಾದರೂ ಈ ಸಿನಿಮಾನ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.